ತುಂಬಾ ಒಂದು ವೈರಲ್ ಆಗ್ತಾ ಇತ್ತು ಒಂದು ಫೋಟೋಸ್ ಆಗಿರ್ಬೋದು. ಅಂದ್ರೆ ಹೆಣ್ಣು ಗಂಡಿನ ಹಿಂದೆ ಹೋದ್ರೆ ಈ ತರ ಸಕ್ಸಸ್ ಸಿಗುತ್ತೆ, ಗಂಡು ಹೆಣ್ಣಿನ ಹಿಂದೆ ಹೋದ್ರೆ ಫೇಲ್ಯೂರ್ ಆಗುತ್ತೆ ಅಂತ. ಸೊ ಈ ವರ್ಡ್ಗಳನ್ನೆಲ್ಲ ಕೇಳಿಸಿದಾಗ ಏನ್ ಅನ್ಸುತ್ತೆ ಅಂತ? ನಾನು ಬಿಲೀವ್ ಮಾಡಲ್ಲ. ಅಂದರೆ ಲೈಕ್ ಗಂಡಿನ ಹಿಂದೆ ಹೆಣ್ಣಿಂದ್ರೆ ಅಂದರೆ ಲೈಕ್ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಏನು ಹೇಳ್ತಿದ್ರಲ್ವ ಲೈಕ್ ಶಕ್ತಿ ಇದೆಲ್ಲ. ಸೊ ಅದು ಖಂಡಿತ ಹಾಗಲ್ಲ. ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಕ್ರೆಡಿಟ್ಸ್. ಯಾಕಂದರೆ ರಿಷಬ್ ಥರ ಅಷ್ಟು ಹಾರ್ಡ್ ವರ್ಕಿಂಗ್ ಪರ್ಸನ್ ಅವರು, ಅಷ್ಟು ಡೆಡಿಕೇಟೆಡಾಗಿ ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನು ಅಷ್ಟು ಫೋಕಸ್ಡ್ ಆಗಿ, ಅಷ್ಟು ಶ್ರಮಜೀವಿ. ಅವ್ರು ಪಡೋ ಶ್ರಮಕ್ಕೆ ಎಲ್ಲ ದೇವರು ಅವ್ರ ಜೊತೆಗಿದೆ. ಆ ಬ್ಲೆಸ್ಸಿಂಗ್ಸ್ ಮಾಡಿ ಅವರು ಈ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ನನಗೆ ಆ ಕ್ರೆಡಿಟ್ ತೊಗೊಳೋದಕ್ಕೆ ಬೇಡ. ಬಟ್ ಅದೇ ಥರ ನನ್ನ ಕೆಲಸಗಳಲ್ಲೂ ರಿಷಬ್ ಹಾಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ನಾಟ್ ಓನ್ಲಿ ಲೈಕ್ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದ ಜೊತೆಗೆ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಲೈಕ್ ನನ್ನ ಕೆಲಸಗಳಿಗೂ. ಅದರಿಂದನೇ ಇವತ್ತು ನಾನು ಇಷ್ಟು ದೊಡ್ಡ ಸಿನಿಮಾನ ಅಷ್ಟು ಕಾನ್ಫಿಡೆನ್ಸಲ್ಲಿ ತೊಗೊಂಡು ಅದನ್ನು ನನಗೆ ಕಂಪ್ಲೀಟ್ ಮಾಡೋದಕ್ಕಾಯಿತು. ಕಾಸ್ಟ್ಯೂಮ್ ಡಿಸೈನಿಂಗ್ ಕೆಲಸ ಆಗಿರ್ಬೋದು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡಿದವರು ನೀವು, ಸಡನ್ ಆಗಿ ಫ್ಯಾಷನ್ ಡಿಸೈನಿಂಗ್ ಹೆಂಗೆ ಅಂದ್ರೆ ಆ ಚೇಂಜಸ್ ಬೇಕು ಅಂತ ಯಾಕೆ ಅನ್ಸಿದ್ದು ಅಂತ? ಅಲ್ಲಿ ಮುಂಚೆಯಿಂದನೂ ಆ ಪ್ಯಾಷನ್ ಇತ್ತು. ಬಟ್ ಜನರಲಿ ಅದನ್ನು ಇವತ್ತಿಗೆ ತುಂಬ ಚೇಂಜ್ ಆಗಿದೆ. ಬಟ್ ಫ್ಯಾಷನ್ ಡಿಸೈನಿಂಗ್ನ ಒಂದು ಏನು ಕನ್ಸಿಡರ್ ಮಾಡ್ತಿರ್ಲಿಲ್ಲ ಅಲ್ವಾ ಅಷ್ಟು. ಸೊ ಹಾಗಾಗಿ ನಾನು ಕೋರ್ಸ್ ಮಾಡಲಿಕ್ಕಾಗಿರಲಿಲ್ಲ. MNCಯಲ್ಲಿ ವರ್ಕ್ ಮಾಡಬೇಕಾದ್ರೂ ಯಾವಾಗಲೂ ನನ್ನ ತಲೆಯಲ್ಲಿತ್ತು ಲೈಫಲ್ಲಿ ಯಾವತ್ತಾದರೂ ನಾಟ್ ಇನ್ ಸಿನಿಮಾಸ್ ಥರ ಯಾವತ್ತೂ ಯೋಚನೆ ಇರಲಿಲ್ಲ. ಬಟ್ ಅದೊಂದು ಪ್ಯಾಷನ್ ಇತ್ತು ಅಬೌಟ್ ಕಾಸ್ಟ್ಯೂಮ್ ಸ್ಟೈಲಿಂಗ್, ಅದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು, ತುಂಬ ನೋಡ್ತಿದ್ದೆ ಅದ್ರ ಬಗ್ಗೆ ಎಲ್ಲ. ಸೊ ರಿಷಬ್ನ ಮೀಟ್ ಮಾಡಿದ್ಮೇಲೆ ಮೋಸ್ಟ್ಲಿ ಇಟ್ ಈಸ್ ಡೆಸ್ಟಿನಿ ಅಂತ ಅನಿಸುತ್ತೆ. ಇಬ್ಬರು ಒಟ್ಟಿಗೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ನಾನೊಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿಕೊಂಡು ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟಾರ್ಟ್ ಮಾಡಿದೆ ಸರ್ಕಾರಿಯಿಂದ. ಬೈ ಗಾಡ್ ಗ್ರೇಸ್ ಥ್ಯಾಂಕ್ಫುಲಿ ಇವತ್ತು ಜರ್ನಿ ಇಲ್ಲಿಗೆ ತೊಗೊಂಡು ಬಂದು ನಿಲ್ಸಿದೆ. ರಿಕ್ಕಿಯಿಂದ ಆರಂಭ ಆಗಿರುವಂತ ಸ್ಟೋರಿ ಹೌದು. ಶಾರುಖ್ ಖಾನ್ ಹಂಗೆ ಅಂತೆ, ಅಂದ್ರೆ ಅವ್ರ ಫ್ಯಾನ್ ಅನ್ನೇ ಮದ್ವೆ ಆಗಿರೋದು. ಸೊ ನೀವು ಹಂಗೆ ನೀವೊಂದು ಸಿನಿಮಾ ನೋಡಕ್, ರಿಕ್ಕಿ ಸಿನಿಮಾ ನೋಡಕ್ ಹೋಗಿ ಅವ್ರೆಲ್ಲೋ ಒಂದು ಕಡೆ ಇದ್ರು, ಅವ್ರ ಜೊತೆ ಹೋಗಿ ಅಂದ್ರೆ ಅವರನ್ನ ಕನ್ಸಿಡರೇ ಮಾಡಿಲ್ಲ, ಆದ್ರೂ ನೀವು ಕನ್ಸಿಡರ್ ಮಾಡ್ಕೊಂಡು ಒಂದು ಸೆಲ್ಫಿ ತಗೊಂಡು ಆಮೇಲೆ ಶುರುವಾಗಿರೋದು. ಅದನ್ನ ಚಿಕ್ಕದಾಗಿ ರಿಕಾಲ್ ಮಾಡಬಹುದಾ ಅಂತ? ಅದನ್ನ ಮೋಸ್ಟ್ಲಿ ಎಲ್ರಿಗೂ ಕೇಳಿ ಸಾಕಾಗಿದ್ಯಾ ಅಂತ. ಈಗ ರಿಕ್ಕಿಯಲ್ಲಿ ಅವ್ರನ್ನ ಮೀಟ್ ಮಾಡಿ ಮದುವೆ ಆಗಿ 2 ಮಕ್ಕಳಾಗಿ ಆಯ್ತು. ಅದನ್ನ ಇವತ್ತಿಗೂ ನೆನ್ಸಿದಾಗ ಹೆಂಗ್ ಅನ್ಸುತ್ತೆ ಒಂದು ಚಿಕ್ಕದಾಗಿ ರಿಕಾಲ್ ಮಾಡೋದಾದ್ರೆ? ಆ ಟೈಮಿಂಗ್ ಅನ್ಸಿತ್ತು ಅವ್ರು ನನ್ನ ಜೊತೆ ಸೆಲ್ಫಿ ತಗೋತಾರೆ, ನನ್ನ ಜೊತೆ ಕಾಂಟ್ಯಾಕ್ಟ್ ಶೇರ್ ಆಗುತ್ತೆ? ಏನು ಥಾಟೇ ಇರಲಿಲ್ಲ. ಅಂದರೆ ಅದೇ ಹೇಳ್ತೀನಲ್ಲ, ನನ್ನ ಲೈಫ್ನ ಯಾವತ್ತೂ ಅಷ್ಟೊಂದೆಲ್ಲ ಏನೂ ಪ್ಲ್ಯಾನೇ ಮಾಡಿರಲಿಲ್ಲ. ಎಲ್ಲ ಅದಕ್ಕೆ ನಾನು ಗಾಡ್ಸ್ ಪ್ಲ್ಯಾನ್ ಅಂತ ಹೇಳ್ತಿರ್ತೀನಿ. ಸೊ ಒಂದು ಮೀಟ್ ಮಾಡಿದ್ವಿ, ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ವಿತಿನ್ 10 months ವಿ ಗಾಟ್ ಮ್ಯಾರಿಡ್. ಇವತ್ತಿಗೆ ಈ ಥರ ಒಂದು ಜರ್ನಿ ತೊಗೊಂಡಿದ್ದೀವಿ. ಗೊತ್ತಿಲ್ಲ, ಇಟ್ ಈಸ್ ಆಲ್ ಡೆಸ್ಟಿನಿ. ನಮ್ದೇನಿದೆ ಎಲ್ಲ ದೇವ್ರದೇ ಪ್ಲ್ಯಾನ್ ಇರುತ್ತಲ್ವ.